ತರ ಯಾರು ಕ್ರಿಮಿನಲ್ಸ್ ಇದ್ದಾರೆ, ಇಷ್ಟು ದೊಡ್ಡ ಕ್ರಿಮಿನಲ್ ಯಾರು ನಮ್ ಅಧಿಕಾರಿ ಸಿಬ್ಬಂದಿ ಯಾರು ಸರ್ಕಾರಿ ಸಿಬ್ಬಂದಿ ಯಾರು ಡ್ಯೂಟಿಯಲ್ಲಿ ಇರುವ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಕ್ಕೆ ಮತ್ತು ಅವರ ಕೊಲೆ ಮಾಡಕ್ಕೆ ಯಾರಿಗೆ ಇಷ್ಟು ಧೈರ್ಯ ಇರುತ್ತೆ ಅಂತ ಜನಗೆ ಎಚ್ಚರಿಕೆ ಇರ್ಲಿ. ನಾವು ಯಾರಿಗೂ ಈ ತರ ಮಾಡಕ್ಕೆ ಬಿಡಲ್ಲ. ಅವರು ನಮ್ಮ ಅಧಿಕಾರಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇರ್ಲಿ ಅಥವಾ ಯಾವ್ದು ಡಿಪಾರ್ಟ್ಮೆಂಟ್ ಇಂದ ಇರ್ಲಿ, ಯಾರು ಅವರ ಕೆಲಸ ಮಾಡಕ್ಕೆ ಹೋದಾಗ ಈ ತರ ಅಟ್ಯಾಕ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ಲಿ ದಟ್ ನಾವು ನಮ್ಮ ಕಲಬುರ್ಗಿ ಪೊಲೀಸ್ ಏನಿದ್ದಾವೆ ನಾವು ಎಲ್ಲರ ಮೇಲೆ ನಿಗಾ ಇಟ್ಕೊಳ್ತೀವಿ. ಮತ್ತು ಈ ತರ ಮಾರಲ್ ಸಪೋರ್ಟ್ ಕೂಡ ಯಾರಾದ್ರೂ ಕೊಡಕ್ ಹೋದ್ರೆ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಜೊತೆಯಲ್ಲಿ ಯಾರು ಈ ತರ ಸ್ಯಾಂಡ್ ಮಾಫಿಯಾ ಇರ್ಲಿ, ಯಾವ್ದು ಅಕ್ರಮ ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗ್ತಾರೆ ಅವ್ರಿಗೆ ನಾವು ಬಿಡಲ್ಲ. ಅಲ್ಲ, ಹೊಲದಲ್ಲಿದ್ದವನು ಅಲ್ಲಿ ಹೋಗಿದ್ದಾನೆ ಮತ್ತು ಈಗ ನಾವು ಇನ್ನು ವಿಚಾರಣೆ ಮಾಡ್ಬೇಕು ಏನೇನ್ ಮಾಡಿದ್ದಾನೆ. ಬಟ್ ಅವ್ನ್ ಯಾರು ಸಪೋರ್ಟರ್ ಜೊತೆ ಅವನು ಹೋಗಿದ್ದಾನೆ. ಹಾ, ಟ್ರ್ಯಾಕ್ಟರ್ ಅಲ್ಲಿ ಇದ್ದ ಅವನೇ ಟ್ರ್ಯಾಕ್ಟರ್ ಓನರ್ ಅವನು. ಹಾ, ಇಬ್ರು ಅಣ್ಣ ತಮ್ಮ, ಸಾಯಿಬಣ್ಣ ಮತ್ತು ಸಿದ್ದಣ್ಣ ಇಬ್ರು ಅಣ್ಣ ತಮ್ಮ, ಕಾಸ ಅಣ್ಣ ತಮ್ಮ. ಮೇಲೆ ಯಾರು ಈ ತರ ರಕ್ಷಣೆ ಕೊಟ್ಟಿದ್ದಾರೆ, ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ, ಯಾರು ಇದನ್ನು ಮಾಡಕ್ಕೆ ಕಾನ್ಸ್ಪಿರಸಿ ಮಾಡಿದ್ದಾರೆ, ಎಲ್ಲರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಯಾರಿಗೂ ಬಿಡಲ್ಲ. ಅದು ವಿಚಾರಣೆ ಮಾಡ್ತಾ ಇದ್ದೇವೆ. ನಮ್ಮ ಇನ್ಸ್ಪೆಕ್ಟರ್ಗೆ ಗಾಯ ಆಗಿದೆ, ನನಗೆ ಹೊಟ್ಟೆ ಮೇಲೆ ಹತ್ತಿರ ಗಾಯ ಆಗಿದೆ ಮತ್ತು ಲೆಫ್ಟ್ ಕೈ ಮೇಲೆ ಕೂಡ ಗಾಯ ಆಗಿದೆ. ಸ್ವಲ್ಪ ಸೀರಿಯಸ್ ಇದ್ದಾನೆ, ಬಟ್ ಸ್ಟೇಬಲ್ ಇದ್ದಾರೆ. ಅಂಡ್ ಬಸವೇಶ್ವರ್ ಹಾಸ್ಪಿಟಲ್ ಅಲ್ಲಿ ನಾವು ವಾಚ್ ಮಾಡ್ತಾ ಇದ್ದೀವಿ. ಅವ್ರ ಹತ್ತಿರ ಭೇಟಿ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಈಗ ಸ್ಟೇಬಲ್ ಇದ್ದಾರೆ, ಬಟ್ ಸ್ವಲ್ಪ ಸೀರಿಯಸ್ ಇದೆ. 2 ಕೇಸಸ್ ಇದ್ದಾವೆ, ಈಗ 3 ಕೇಸಸ್ ಆಗಿದ್ದಾವೆ. ಹಾ, ಮತ್ತು ಇದು 302. ಇದು 2016 ನಲ್ಲಿ ಬಹುಶಃ ಆಗಿದೆ. ಮತ್ತು ಒಂದು ಡೆಕಾಯಿಟಿ ಅಂದ್ರೆ ಅವರು ಎಲ್ಲರೂ ಸೇರಿ ಒಬ್ರ ಮೇಲೆ ಹಲ್ಲೆ ಮಾಡಿ ಅವನ ಕಡೆಯಿಂದ ಇದು ದುಡ್ಡು ತಗೊಂಡಿದ್ದಾರೆ. 307 ಕೂಡ ಹಂಗೆ ಅವರು ಕೆಲವು ಜನ ಕಲ್ತು ಇದೇ ರೀತಿ ಗ್ಯಾಂಗ್ ಇಟ್ಕೊಂಡು ಅವನು ಈ ತರ ಮಾಡ್ತಾನೆ. ಅಂಡ್ ಇಲ್ಲಿ ಕೂಡ ಅವನು ಗ್ಯಾಂಗ್ ಇಟ್ಕೊಂಡು ಈ ತರ ಮಾಡಿದ್ದಾನೆ. ಅಂಡ್ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಈ ಇನ್ವೆಸ್ಟಿಗೇಷನ್ ಅಲ್ಲಿ ಯಾರ್ಯಾರ್ದು ಹೆಸರು ಬರುತ್ತೆ ಎಲ್ಲರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಅದು ನಾವು ವಿಚಾರಣೆ ಮಾಡ್ತೀವಿ. ಅದೆಲ್ಲ ಏನಾದ್ರೂ ಇರ್ಲಿ, ಯಾರಾದ್ರೂ ಇರ್ಲಿ, ಈಗ ಯಾರಾದ್ರೂ ಈ ತರ ಮಾಡಕ್ ಹೋದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ದಟ್ ನಾವು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಓಕೆ, ರೈಟ್. ನ್ಯೂಸ್ ಫಸ್ಟ್, ಪ್ರತಿಕ್ಷಣ ನಿಮ್ಮೊಂದಿಗೆ.